ಬೆಂಗಳೂರು ಗ್ರಾಮಾಂತರ ಹೊಸಕೋಟೆಯ ಹಲಸಳ್ಳಿ ಗ್ರಾಮದಲ್ಲಿ ಮಕ್ಕಳಿಂದ ಮಳೆಗಾಗಿ ವಿಶೇಷ ಪೂಜೆ ನಡೆಯಿತು. ಗ್ರಾಮೀಣ ಸೊಗಡಿನ ಭಾಗದ ಮಕ್ಕಳಿಂದ ಮಣ್ಣಿನಲ್ಲಿ ಮಳೆರಾಯನ ವಿಗ್ರಹ ಮಾಡಿ ತಲೆಯ ಮೇಲೆ ಹೊತ್ತು ಮನೆ ಮನೆ ತೆರಳಿ ವಿಶೇಷ ಪ್ರಾರ್ಥನೆಯನ್ನ ಕೂಡ ಸಲ್ಲಿಸಲಾಯಿತು. ಗ್ರಾಮದ ಮಹಿಳೆಯರು ಹಾಗೂ ಪುರುಷರು ಮಳೆರಾಯನ ವಿಗ್ರಹದ ಮೇಲೆ ನೀರನ್ನ ಹೊಯ್ದು ಪೂಜೆ ಸಲ್ಲಿಸಿದರು. ತಲತಲಾಂತರಗಳಿಂದ ಹಲಸಹಳ್ಳಿಯಲ್ಲಿ ನಡೆದುಕೊಂಡು ಬಂದಿರುವ ಪದ್ಧತಿ ಇದಾಗಿದ್ದು, ಮಳೆರಾಯನ ಹೊತ್ತ ದಿನವೇ ಮಳೆ ಬಂದಿರುವ ಪ್ರತೀತಿ ಕೂಡ ಇದ್ದು, ಒಂದು ವಾರದ ಒಳಗಾಗಿ ಮಳೆ ಬಂದೇ ಬರುತ್ತದೆಂಬ ನಂಬಿಕೆ ಕೂಡ ಬಲವಾಗಿದೆ. ಇದು ನಮ್ಮ ಹೊಸಕೋಟೆ ತಾಲೂಕು ಹಲಸಳ್ಳಿ ಗ್ರಾಮ ಅನ್ನೋದು. ಈ ಗ್ರಾಮದಲ್ಲಿ ತಲತಲಾಂತರದಿಂದ ಹಿರಿಯರು ತಾತ ಮುತ್ತಾತನವ್ರ ಕಾಲದಿಂದ ಹಿಡಿದು ಮಳೆ ಹಿಂದಾಗ್ಬಿಟ್ರೆ ನೋಡಿ. ಈಗ ರೇವತಿ ಮಳೆ ಹೋಯಿತು, ಅಶ್ವಿನಿ ಮಳೆ ಹೋಯಿತು, ಯಾವ ಹೊಡಿಲಿಲ್ಲ. ಇವತ್ತಿಂದ ಭರಣಿ ಮಳೆ ಶುರುವಾಯಿತು. ಇನ್ನು ಮುಂದೆ ಆದರೂ ಮಳೆ ಬರಲಿ. 6 ತಿಂಗಳಾಯಿತು ಮಳೆ ಬೀಳಿದ್ದು, ಬೇಸಿಗೆ ಮಳೆ ಬೀಳಲಿಲ್ಲ. ಇನ್ನು ಮುಂದೆ ಆದರೂ ಮಳೆ ಬರಲಿ ಅಂದ್ಬಿಟ್ಟು ಹಿಂದಿನ ಕಾಲದಿಂದ ಹುಡುಗರು ಮಳೆಗೋಸ್ಕರ ಮಳೆರಾಯನ ಎತ್ತಿ ಪ್ರಾರ್ಥನೆ ಮಾಡ್ತಾರೆ. ಮೆರವಣಿಗೆ ಮಾಡಿ ಮನೆ ಮನೆಗೆ ಬಂದು ಪೂಜೆ ಪುರಸ್ಕಾರ ಮಾಡ್ಕೊಂಡು ಅವ್ರ ಶಕ್ತಿಯನ್ನು ದಾನ ಧರ್ಮ ಮಾಡ್ತಾರೆ. ಅದನ್ನ ತಗೊಂಡೋಗಿ ಅನ್ನಪೂರ್ವಕ್ಕೆ ಹುಡುಗರಾದ್ರೂ ಪ್ರಸಾದ ತಗೊಂತಾರೆ. ಮನೆಗೂ ಪೂಜೆ ಮಾಡಿ ನಂತರ ಹುಡುಗರು ನೀರಿರೋ ಜಾಗ, ಕೆರೆಯಲ್ಲೇ ಆಗಲಿ ಅಥವಾ ಕುಂಟೆಯಲ್ಲಿ ನೀರಿದ್ರೆ ಆ ನೀರಲ್ಲಿ ಮಳೆರಾಯ ತಗೊಂಡು ಬಿಟ್ಟು ಎಲ್ಲರೂ ನಮಸ್ಕಾರ ಹಾಕಿ ಪ್ರಾರ್ಥನೆ ಮಾಡಿ ಬಂದು ದಾನ ಮಾಡಿರ್ತಕ್ಕಂಥ ಊರಿಗೆ ಗ್ರಾಮಸ್ಥರು ಅದನ್ನ ಪುರುವು ಮಾಡಿ ಅನ್ನದಾನ ಮಾಡಿ ಪರ್ವತ ಪ್ರಸಾದ ತಗೊಂಡು ಹುಡುಗರನ್ನು ತಿಂದು ಬರ್ತಾರೆ. ಆವತ್ತಿನ ಸತ್ಯ ಇದ್ದರೆ ಮಳೆ ವಾರದೊಳಗಡೆ ಮಳೆ ಬಂದ್ಬಿಟ್ರೆ ಒಂದೊಂದು ದಿವಸ ಅವತ್ತೇ ಬಂದು ನಾವು ಕಂಡಿದ್ದೀವಿ. ಇದಾಗಿತ್ತು ಈವರೆಗಿನ ಅಪ್ಡೇಟ್ಸ್. ನೋಡ್ತಾರಿ ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲಿ. ನಮಸ್ಕಾರ.